ನಮಸ್ತೆ. ಹತ್ರ ದುಡ್ಡಿಲ್ಲ, ತುಂಬ ಸುಸ್ತಾಗ್ತಾಯಿದೆ, ಬಿಸಿಲು ಬೇರೆ ಇದೆ ಅಮ್ಮ. ಜ್ಯೂಸ್ ಕೊಟ್ಟರೆ ಕುತ್ಕೊಂಡು ಹೋಗ್ತೀನಿ, ಬಸ್ ಹೇಳ್ಕೊತಾರೆ. ಅಮ್ಮ ಹಿಂಗೆ ಕೂಲಿ ಕೆಲಸ ಮಾಡ್ಕೊಂಡಿದ್ದೀನಮ್ಮ. ಯಾಕೋ ತುಂಬ ಬಿಸಿಲಲ್ಲ, ಸುಸ್ತಾದಂಗೆ ಆಯಿತು. ಯಾಕೋ ತಾಯಿ ಕಣ್ರಿ, ಕೇಳೋಣ ಅಮ್ಮವ್ರು ಏನೋ ಕೊಡ್ತಾರೇನೋ ಅಂತ. ನನ್ನ ಸಂಬಳ ಬಂದ್ಮೇಲೆ ನಾನು ಕೊಡ್ತೀನಿ ಅಮ್ಮ ನಿಮಗೆ. ಮತ್ತೆ ತುಂಬ ವರ್ಷಗಳಿಂದ ಮಾಡ್ಕೊಂಡಿದ್ದೀರಾ ಈ ಕೆಲಸ? ಮದುವೆ ಮಕ್ಕಳು? ಯಜಮಾನ್ರು? ನಮ್ಮ ಯಜಮಾನ್ರಿಗೆ ಮನೇಲಿ ಥರ ಅಡ್ಡಾಡಕ್ಕಾಗಲ್ಲ, ಸೈಕಲ್ ಗಾಡಿ ಕೊಡ್ಸಿದ್ದೀನಿ. ಬರ್ತಾರೆ, ಬಾಟ್ಲಿ ಗಿಟ್ಲಿ ತೊಗೊಂಡು ಹೋಗ್ತಾರೆ. ನಮಗೇನು ಬೇಕೋ ಅದು ಮಾಡ್ಕೊಡ್ತಾರೆ. ಆಟೋ ಕೊಟ್ಟರೆ 50 ರೂಪಾಯಿ ಸೈಕಲ್ ಈ ಬಾಟಲೆಲ್ಲ ಖಾಲಿಯಾಗಿದ್ದ ಬಾಟ್ಲೆಲ್ಲ ತೊಗೊಂಡು ಹೋಗ್ತೀವಿ. ಮತ್ತೆ ಬೇಕು ಅಂದರೆ ತಗೊಂಡ್ಬರ್ತಾರೆ. ಸೈಕಲ್ ಮೇಲೆ ಅಡ್ಡಾಡ್ತಾ ಇರೋದು, ಅಡ್ಡಾಡಕ್ಕಾಗಲ್ಲ. ನಿಮ್ಮ ಮನೆಗೆ ನೀವೇ ಆಧಾರ ಈಗ. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಹತ್ರ ನಾನು ಫ್ರೀಯಾಗಿ ಇಸ್ಕೊಂಡು ಕುಡಿತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ನಾನು ಈ ಕಡೆ ಬಂದರೆ ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ಸ್ ಅಮ್ಮ. ನಾವೆಲ್ಲ ಉಪ್ಪಿ ಸರ್ ಫ್ಯಾನ್ಸು. ನಿಮ್ಗೊಂದು ಚಿಕ್ಕ ಕಾಣಿಕೆ ಇದೆ ಅಮ್ಮ ನಮ್ಮ ಕಡೆಯಿಂದ, ನೋಡಿ. ದಯವಿಟ್ಟು ಇದು ತಗೊಳ್ಳಿ, ನೋಡಿ ಅಮ್ಮ ಏನಿದೆ ಅಂತ ನೋಡಿ. ಇರ್ಲಿ ಅಮ್ಮ, ಇದೇನಿದೆ ಅಂತ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನೋಡಿ ನೋಡಿ ಏನಿದೆ ತಗೊಳ್ಳಿ ಅಮ್ಮ. ಇಲ್ಲಿಮ್ಮ ನಿಮ್ಮ ಥರ ಶ್ರಮಜೀವಿಗಳನ್ನ ಹುಡಿಕೊಂಡೋಗಿ ನಮ್ಮ ಕೈಲಾಗಿದ್ದು ನಾವು ಹಿಂಗೆ ಚಿಕ್ಕ ಚಿಕ್ಕ ಹುಡುಗರು ಇದ್ದೀವಿ. ನಿಮ್ಮಂಥ ಕಷ್ಟ ಬೀಳೋರಿಗೆ ಸಣ್ಣ ಪುಟ್ಟದಾಗ ಏನೋ ಒಂದು ಮಾಡ್ತಾ ಇರ್ತೀವಮ್ಮ. ಒಳ್ಳೇದಾಗ್ಲಿ.